ನಮಸ್ತೆ. ಇದೊಂದು ಸ್ವರಚಿತ ಕವಿತೆ. ಉರಿ ಬಿಸಿಲಿನಬ್ಬರವಿಳಿದು ತಂಪಾಗುತ್ತಿದೆ ಇಂದು. ಉರಿ ಬಿಸಿಲಿನಬ್ಬರವಿಳಿದು ತಂಪಾಗುತ್ತಿದೆ. ಬಿರು ಬೇಸಗೆ ಬೇಗೆ ನೀಗಿ ಮಳೆ ಹನಿಯುತ್ತಿದೆ. ಬಿರು ಬೇಸಗೆ ಬೇಗೆ ನೀಗಿ ಮಳೆ ಹನಿಯುತ್ತಿದೆ. ಸುರಿಯುತ್ತಿಲ್ಲ ಮೋಡ ತುಂತುರು ಸಿಂಪಡಿಸುತ್ತಿದೆ. ಸುರಿಯುತ್ತಿಲ್ಲ ಮೋಡ ತುಂತುರು ಸಿಂಪಡಿಸುತ್ತಿದೆ. ಆರುತ್ತಿಲ್ಲ ಉರಿ ತಣಿಯುತ್ತಿಲ್ಲ ಇಳೆಯೊಡಲು ಬೇಯುತ್ತಿದೆ. ಆರುತ್ತಿಲ್ಲ ಉರಿ ತಣಿಯುತ್ತಿಲ್ಲ ಇಳೆಯೊಡಲು ಬೇಯುತ್ತಿದೆ. ಗುಡುಗು ಸಿಡಿಲಿನಬ್ಬರ ಕೋಲ್ಮಿಂಚು ಸೀಳಿ ಬಾನ್ ಗಡಗಡ. ಗುಡುಗು ಸಿಡಿಲಿನಬ್ಬರ ಕೋಲ್ಮಿಂಚು ಸೀಳಿ ಬಾನ್ ಗಡಗಡ. ಅಡಗುತ್ತಿವೆ ಖಗ ಮೃಗಗಳೆಲ್ಲ ಗಿಡಮರ ಪೊಟರೆಯಲ್ಲಿ. ಅಡಗುತ್ತಿವೆ ಖಗ ಮೃಗಗಳೆಲ್ಲ ಗಿಡಮರ ಪೊಟರೆಯಲ್ಲಿ. ಬಡಿಯುತ್ತಿದೆ ಹನಿಗಳು ಅಲ್ಲೊಂದು ಇಲ್ಲೊಂದು ಬೇಸರದಲ್ಲಿ. ಬಡಿಯುತ್ತಿವೆ ಹನಿಗಳು ಅಲ್ಲೊಂದು ಇಲ್ಲೊಂದು ಬೇಸರದಲ್ಲಿ. ನಡೆಯುತ್ತಿರುವ ನೇಸರ ಪಡುವಣದೆಡೆಗೆ ಕಾತರದಲ್ಲಿ. ನಡೆಯುತ್ತಿರುವ ನೇಸರ ಪಡುವಣದೆಡೆಗೆ ಕಾತರದಲ್ಲಿ. ಪ್ರತಿ ವರುಷವೂ ಸಂಜೆ 5ರ ಮಳೆ ಬಂದೇ ಬರುವುದು. ಪ್ರತಿ ವರುಷವೂ ಸಂಜೆ 5ರ ಸುಂದರ ಮಳೆ ಬಂದೇ ಬರುವುದು. ಅತಿಯಾಗದೆ ಮಿತಿ ಮೀರದೆ ಮನಕ್ಕೆ ಮುದ ತಂದೇ ತರುವುದು. ಅತಿಯಾಗದೆ ಮಿತಿ ಮೀರದೆ ಮನಕ್ಕೆ ಮುದ ತಂದೇ ತರುವುದು. ಪತನವಾಯಿತು ಉರಿ ಬಿಸಿಲಿನ ಕೊಬ್ಬು ಕರಗಿ ನೀರಾಯಿತು ವಧು. ಪತನವಾಯಿತು ಉರಿ ಬಿಸಿಲಿನ ಕೊಬ್ಬು ಕರಗಿ ನೀರಾಯಿತು ವಧು. ಜೋತು ಬಿದ್ದ ಬಾವಲಿಗಳು ಜೋಕಾಲಿಯಾಡುತ್ತ ಹಾಡುವ ಹಾಡಿದು. ಜೋತು ಬಿದ್ದ ಬಾವಲಿಗಳು ಜೋಕಾಲಿಯಾಡುತ್ತ ಹಾಡುವ ಹಾಡಿದು. ಸೂರ್ಯನಿಗೂ ಭೂಮಿಗೂ ಸಂಗ್ರಾಮ ನಡೆದಿತ್ತು. ಆರ್ಯನ ಕೆಂಗಣ್ಣಿಗೆ ಪೊಡವಿ ಮೈ ನಡುಗಿತ್ತು. ಸೂರ್ಯನಿಗೂ ಭೂಮಿಗೂ ಸಂಗ್ರಾಮ ನಡೆದಿತ್ತು. ಆರ್ಯನ ಕೆಂಗಣ್ಣಿಗೆ ಪೊಡವಿ ಮೈ ನಡುಗಿತ್ತು. ಬಾಹಿರೆಯ ಆರ್ತ ಮೊರೆಗೆ ವರುಣನ ಮನ ಕರಗಿತ್ತು. ಬಾಹಿರೆಯ ಆರ್ತ ಮೊರೆಗೆ ವರುಣನ ಮನ ಕರಗಿತ್ತು. ಧೈರ್ಯದಲ್ಲಿ ಬಾನಿಂದಿಳಿದು ಇಳೆಯೊಡಲ ತಣಿಸಿತ್ತು. ಧೈರ್ಯದಲ್ಲಿ ಬಾನಿಂದ ಇಳಿದು ಇಳೆಯೊಡಲ ತಣಿಸಿತ್ತು. ಧರಣಿ ದೇವಿ ಪ್ರಸನ್ನವದನೆ ಹರುಷಗೊಂಡಳು. ಧರಣಿ ದೇವಿ ಪ್ರಸನ್ನವದನೆ ಹರುಷಗೊಂಡಳು. ಭರಣಿ ರೋಹಿಣಿ ಚಿತ್ತ ಸ್ವಾತಿ ಮಳೆಯಲ್ಲಿ ಮಿಂದಳು. ಭರಣಿ ರೋಹಿಣಿ ಚಿತ್ತ ಸ್ವಾತಿ ಮಳೆಯಲ್ಲಿ ಮಿಂದಳು. ಹರಿಣಿಯ ಹರಣ ವರುಣನ ಚರಣಕ್ಕೆ ಎರಗಿದಳು. ಹರಿಣಿಯ ಹರಣ ವರುಣನ ಚರಣಕ್ಕೆ ಎರಗಿದಳು. ಉರಿಯಿಂದ ಪೊರೆದ ವರುಣನ ಕೃಪೆಗೆ ವಂದಿಸಿದಳು. ಉರಿಯಿಂದ ಪೊರೆದ ವರುಣನ ಕೃಪೆಗೆ ವಂದಿಸಿದಳು. ಬಾಡಿದ ಗಿಡ ಮರ ತರುಲತೆಗಳು ನಸುನಕ್ಕವು. ಬಾಡಿದ ಗಿಡ ಮರ ತರುಲತೆಗಳು ನಸುನಕ್ಕವು. ಒಡೆಯನಾಗಮನದಿಂದ ನಾಚಿ ನಾಚಿ ನೀರಾದವು. ಒಡೆಯನಾಗಮನದಿಂದ ನಾಚಿ ನಾಚಿ ನೀರಾದವು. ಗಡಿ ಬಿಡಿಯಲ್ಲಿ ಓಲಾಡುತ್ತ ನೆರಿಗೆ ಜಾರಿ ಬೆಚ್ಚಿದವು. ಗಡಿ ಬಿಡಿಯಲ್ಲಿ ಓಲಾಡುತ್ತ ನೆರಿಗೆ ಜಾರಿ ಬೆಚ್ಚಿದವು. ಪೊಡವಿಯ ಜವನಿಕೆ ಓರೆಯಾಗಿಸುತ್ತ ಚೆಲ್ಲಾಟವಾಡಿದವು. ಪೊಡವಿಯ ಜವನಿಕೆ ಓರೆಯಾಗಿಸುತ್ತ ಚೆಲ್ಲಾಟವಾಡಿದವು. ಫೆಬ್ರವರಿ ತಿಂಗಳಿನಿಂದ ಇಲ್ಲಿ ತನಕ ಜೂನ್ 3 ಇವತ್ತು ಅಲ್ಲ, ಇಲ್ಲಿ ತನಕ ಈ ಉರಿ ಬಿಸಿಲಿನೊಳಗೆ ಅದೆಷ್ಟು ತಾಪದಿಂದ ಬೆಂದು ನೊಂದು ಹೋಯಿತು ಜೀವಗಳು, ಈ ಧರೆ ಮೇಗಿನ ಸಸ್ಯಗಳು, ಗಿಡ ಮರಗಳು, ತರುಲತೆಗಳು. ಇಂಥ ಬಿರು ಬೇಸಿಗೆ ಇಡೀ ಜನ್ಮದಲ್ಲೇ ಪ್ರಥಮ ಬಾರಿ ನಾನು ಅನುಭವಿಸಿದ್ದು. ಇಂಥ ಬಿಸಿಲಿನ ಮುಖ, ಇಂಥ ಬೆವರು, ಇಂಥ ಉರಿ. ಮೈ ಗಾಡ್, ದೊಡ್ಡ ಶಿಕ್ಷೆಯನ್ನು ನನಗೆ ನಾನೇ ಕೊಟ್ಕೊಂಡ್ಬಿಟ್ನೇನಪ್ಪ ಅನ್ನೋ ಮಟ್ಟಕ್ಕೆ ಅನುಭವ, ಭಯಂಕರವಾದ ಉಗ್ರ ಅನುಭವವನ್ನು ಈ ಬೇಸಿಗೆ ನನಗೆ ಕೊಟ್ಟಿದ್ದು. ಜನ್ಮದಲ್ಲಿ ಎಲ್ಲ ಇಡೀ ಜೀವನ ಪರ್ಯಂತ ನಾನಿದನ್ನು ಮರೆಯೋಕ್ಕಾಗದೇ ಇರುವಂಥ ಬೇಸಿಗೆ, ಮರೆಯೋಕ್ಕಾಗದೇ ಇರುವಂಥ ಅನುಭವಗಳು ಇಲ್ಲಿ. ಏನು ಹೇಳಬೇಕು, ಇಷ್ಟು ಉರಿ ಬಿಸಿಲಿಗೆ ಕಾರಣ ನಾವು ಮಾಡಿದ ಅಭಿವೃದ್ಧಿಯ ಹೆಸರಿನ ಅನಾಹುತಗಳು, ದುರಂತ. ನಮ್ಮ ದುರಂತ ನಾವು ತಂದುಕೊಂಡಿದ್ದು. ಅದು ಎಲ್ಲೋ ಮುಗ್ಧ ಜೀವಗಳು ಬಲಿಯಾಗ್ತವೆ ಇದಕ್ಕೆ. ಅವರೆಲ್ಲರೂ ಮಾಡಿದಂಥವರು ಆರಾಮಾಗಿಯೇ ಇರ್ತಾರೆ, ಬಟ್ ಅನುಭವಿಸೋರು ಮಾತ್ರ ಸಾಮಾನ್ಯರು ಅಲ್ಲ. ಎಂಥ AC ಇದ್ರೇನು ಏನಿದ್ರೇನು, ಈ ನ್ಯಾಚುರಲ್ಲಾಗಿ ಏನು ಕೊಡ್ತದಲ್ಲ ದೈವ ನಮಗೆ, ಅದನ್ನು ನಾವು ಅನುಭವಿಸದೆ ಹೋಗೋಕ್ಕಾಗಲ್ಲ. ನೀನು ಎಷ್ಟೇ ಅಭಿವೃದ್ಧಿಯೊಳಗೆ ಸಾಗಿದ್ರೂ ಕೂಡ ಇಲ್ಲಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇಷ್ಟು
ಇಷ್ಟೊಂದು ಶಿಕ್ಷೆಯನ್ನು ನಾವು ಅದರಿಂದ ತಗೊಂಡು ಅದರ ವಿರುದ್ಧವಾಗಿ ನಡಿತೀವಿ ಅಂತಂದರೆ ಬದುಕಿಲ್ಲ ಮನುಷ್ಯನಿಗೆ. ಪ್ರಕೃತಿಯ ಮುಂದೆ ಮನುಷ್ಯ ಕುಬ್ಜನಾಗಲೇಬೇಕು, ತಲೆಬಾಗಲೇಬೇಕು. ಅದನ್ನು ಉಳಿಸ್ಕೊಳ್ಳೋವತ್ತ ನಮ್ಮ ಚಿತ್ತ ನೆಡಲೇಬೇಕಾಗಿದೆ. ಪರಿಸರ, ನಿಸರ್ಗ, ಪ್ರಕೃತಿ, ಸೃಷ್ಟಿ ಇವೇನೂ ಇಲ್ಲದೆ ನಾವು ಬದುಕೋಕ್ಕಾಗಲ್ಲ. ಇವುಗಳ ಜೊತೆಗೆ ನಾವು ಬೆಸೆದುಕೊಂಡ್ರೆ ಮಾತ್ರ ನಮ್ಮ ಬದುಕು ಸಹ್ಯ, ಸುಂದರ. ಇಲ್ಲದೆ ಹೋದರೆ ಈ ವರ್ಷದ ಉರಿ ಬಿಸಿಲಿನ ತಾಪಕ್ಕೆ ಬೆಂದು 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 ಹೋದ್ವಲ್ಲ, ಅದು ಎಲ್ಲ ವಿಷಯಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅನುಭವಿಸಲೇಬೇಕಾಗ್ತದೆ. ನಾವು ಇದನ್ನೇ ಮುಂದುವರ್ಸ್ಕೊಂಡು ಹೊರಟ್ರೆ. ಮನುಷ್ಯ ರಿವೆಂಜ್ ತೊಗೊಳೋಕೆ ನಿಂತರೆ 1-2 ಜೀವಗಳ ಜೀವನ ಕಿತ್ಕೋಬಹುದು, ಜೀವ ತೆಗಿಬಹುದೇನೋ. ಆದರೆ ಪ್ರಕೃತಿ ರಿವೆಂಜ್ ತೊಗೊಳ್ಳೋಕೆ ನಿಂತರೆ ಒಂದು ಕ್ಷಣ ಮಾತ್ರದೊಳಗೆ ಈ ಭೂಮಂಡಲ ಅನ್ನುವಂಥದ್ದು ಏನು ಅಪೋಷಣ ಆಗಿಬಿಡ್ತದೆ, ಅಪೋಷಣ ತೊಗೊಂಡ್ಬಿಡ್ತದೆ ಪ್ರಕೃತಿ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ನಾವು ಪರಿಸರವನ್ನು ಉಳಿಸ್ಕೊಳ್ಬೇಕಾಗಿದೆ. ಇವತ್ತು ತುರ್ತು ಆಗಬೇಕಾದಂತಹ ಕೆಲಸ. ಎಲ್ಲ ಸುಡುಗಾಡು ರಾಜಕೀಯ ಇದಾವಲ್ಲ, ಎಲ್ಲ ಏನು ಕಲ್ಮಶಗಳು, ಕಲುಷಿತ ವಾತಾವರಣ ಎಲ್ಲವನ್ನು ಬಿಟ್ಟು ಪ್ರತಿಯೊಬ್ಬರ ಮನಸ್ಸಲ್ಲಿ ಪ್ರಕೃತಿ ಆಗಬೇಕು. ಹಚ್ಚ ಹಸಿರಿನ ಕಲ್ಪನೆಯೇ ಮೂಡಬೇಕು. ನಮ್ಮ ಕನಸುಗಳೇನಿದ್ರೂ ಹಸಿರಿನ ಕಲ್ಪನೆ ಆಗಬೇಕು, ಕನಸುಗಳಾಗಬೇಕು. ಹಸಿರಿನ ಜೀವನ ನಮ್ಮದಾಗಬೇಕು. ಹಸಿರೇ ನಮ್ಮ ಉಸಿರು ಅನ್ನುವಂಥ ಅರಿವು ನಮಗೆ ಬಂದಾಗ ಮಾತ್ರ ಪ್ರಕೃತಿ ಮಾತೆಯನ್ನು ನಾವು ತಂಪಾಗಿರಿಸೋಕೆ ಸಾಧ್ಯ. ಅವಳಿಂದ ನಾವು ಆನಂದವನ್ನು ಪಡೆಯೋಕ್ಕೆ ಸಾಧ್ಯ. ಶುದ್ಧವಾದ ಉಸಿರಾಡೋ ಗಾಳಿ, ಶುದ್ಧವಾದ ಕುಡಿಯೋ ನೀರು, ತಂಪಾದ ವಾತಾವರಣ, ಹೊಟ್ಟೆಗೆ ಬಟ್ಟೆಗೆ, ಮೈಗೊಂದಿಷ್ಟು ದುಡಿಮೆ ಇವಿಷ್ಟಿದ್ದು ಬಿಟ್ಟರೆ ಅದೊಂದು ಸ್ವರ್ಗ. ಆ ಸ್ವರ್ಗ ಅನುಭವಿಸೋ ಮನಸ್ಥಿತಿಯ ನಿರ್ಮಾಣ ಈ ಪ್ರಕೃತಿಯಿಂದಲೇ ಬರಬೇಕು. ಇದೇ ನಮಗೆ ಉರಿಯುವಂಥ ಅನುಭವ ಕೊಟ್ಟುಬಿಟ್ರೆ ಯಾವ ನಮೂನೆಯ ಆಲೋಚನೆಗಳು, ಸುಂದರ ಕಲ್ಪನೆಗಳು, ಸುಂದರ ಕನಸುಗಳು ನಮ್ಮ ಮನಸ್ಸಲ್ಲಿ ಗರಿಗೆದರಲಾರವು. ಅಲ್ಲಿ ಏನಿದ್ರೂ ಕೆಟ್ಟ ಸುಡುಗಾಡು ಋಣಾತ್ಮಕ ಆಲೋಚನೆಗಳು ಬರ್ತವೆ ವಿನಃ ಉರಿಯೊಳಗೆ ನಿಂತಾಗ ಎಷ್ಟು ದಿನ ಅಂತ ನಗ್ತೀರಿ ನೀವು? ಎಷ್ಟು ಕ್ಷಣ ಅಂತ ನಗ್ತೀರಿ? ಹೊರಗೆ ನಿಂತವ್ರೇನೋ ಉಗೆ ಅನ್ಬೋದು, ಬಟ್ ಉರಿಯೊಳಗೆ ನಿಂತವನಿಗೆ ಉರಿಯೋದೆ, ಸುಡೋದೆ. ಅದಕ್ಕೆ ಈ ಉರಿಯಿಂದ ನಾವು ತಪ್ಪಿಸ್ಕೋಬೇಕು ಅಂತಂದರೆ ಪ್ರಕೃತಿ ಮಾತೆ ತಂಪಾಗಿರಬೇಕು. ಕಾಲಕ್ಕೆ ಏನೇನು ಆಗಬೇಕು ಅವೆಲ್ಲವೂ ಪ್ರಕೃತಿಯೊಳಗೆ ಆದಾಗ ಮಾತ್ರ ಮನುಷ್ಯನ ಜೀವನ ಕ್ಷೇಮ ಅಂತ ಹೇಳ್ತಾ ಥ್ಯಾಂಕ್ ಯು.